ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರೂ ಚೆನ್ನಾಗಿರಲಿ. ಆ್ಯಕ್ಚುಲಿ ನಾನಿವತ್ತು ನಿಮ್ಗೊಂದು ವಿಡಿಯೋ ತೋರಿಸೋಣ ಅಂದ್ಕೊಳ್ತಿದ್ದೀನಿ. ಒಂದು ಪ್ಲೇಸ್ ಅಂದರೆ ಈ ವಿಡಿಯೋ ಮುಖಾಂತರ ತೋರಿಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅದು ಎಲ್ಲಿ ಏನು ಅಪ್ಪ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಯಾರಿಗೂ ಗೊತ್ತಿಲ್ಲ ಅಂದಲ್ಲ. ನಮಗೆ ಲೇಟಾಗಿ ಗೊತ್ತಾಗಿದ್ದು, ನಿಯರ್ ಬೈ ಇದ್ರೂ. ಅದು ಎಲ್ಲಿ ಏನು ಅಂತ ಈಗ ರೀಕ್ಯಾಪಲ್ಲಿ ನೋಡಬೇಕಾದ್ರೆ ನಿಮ್ಗೆ ಅನಿಸ್ತಾ ಇರುತ್ತೆ ಎಲ್ಲಿ ಅಂತ ಅಂದ್ಬಿಟ್ಟು. ಎಷ್ಟೊಂದು ಜನಕ್ಕೆ ಗೊತ್ತಿರೋರು ಐಡೆಂಟಿಫೈ ಮಾಡಿರ್ತೀರಂತ ನಂಗೆ ಚೆನ್ನಾಗಿ ಗೊತ್ತು. ಬಟ್ ನಾವು ಅದೇ ರೋಡಲ್ಲಿ ಎಷ್ಟೊಂದು ಸತಿ ಓಡಾಡಿದ್ದೀವಿ, ಬಟ್ ನಮ್ಗೆ ಯಾವತ್ತೂ ಅಲ್ಲಿ ಕಾಣಿಸ್ಲೇ ಇಲ್ಲ. ಯಾಕಂದರೆ ಅದು ಕಾಣೋದಿಲ್ಲ, ಆ ಮರ ಆ ಥರ ಐಡ್ ಮಾಡಿಬಿಟ್ಟಿದೆ ಆ ಜಾಗನ. ಸೊ ಆಗಲಿ ಒಂದು ಸತಿ ಯಾರೋ ಹೇಳಿದರು ನನ್ನ ಹಸ್ಬೆಂಡಿಗಂತೆ, ನೋಡೋಣ ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋಗಿದ್ರು. ನಾವು ಹೋಗಿ ವಿಸಿಟ್ ಮಾಡಿದ್ವಿ ಆ ಪ್ಲೇಸು. ಓಕೆ ಅನ್ನಿಸ್ತು. ಓಕೆ, ಈಗ ವೆಲ್ಕಮ್ ಬ್ಯಾಕ್ ಟು ಸರಿತಾಸ್ ಲೈಫ್ ಸ್ಟೈಲ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ತಿರೋದ್ರಿಂದ ನನಗೆ ಮಾತಾಡೋದಕ್ಕಾಗಲಿ ಮತ್ತು ವಿಡಿಯೋ ತೆಗೆಯೋದಕ್ಕಾಗಲಿ ಸ್ವಲ್ಪ ಕಷ್ಟ ಆಗ್ತಿದೆ. ಬಟ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ದಯವಿಟ್ಟು ಬೇಜಾರು ಮಾಡ್ಕೊಳ್ಬೇಡಿ. ಈಗ ನನ್ನ ತಮ್ಮ ಡ್ರೈವಿಂಗ್ ಮಾಡ್ತಿದ್ದಾನೆ, ನನ್ನ ಇಬ್ಬರು ಮಕ್ಕಳು ಮುಂದೆ ಕೂತಿದ್ದಾರೆ. ನಾವೀಗ ಆ ಲೊಕೇಶನ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ವಿ. ನನ್ನ ತಮ್ಮನಿಗೆ ಈ ಥರ ವೀಡಿಯೋ ತೆಗಿತಾರೆ ನೋಡ್ಬಿಟ್ಟು ಅವನು ಹೇಳ್ದ, ನಿನ್ನ ಮನೆಯಿಂದ ಯಾಕಕ್ಕ ತೆಗೀಲಿಲ್ಲ, ಈಗ ಬಂದು ತೆಗ್ದಿದ್ಯಾ ಅಂತ ಬೈದ. ನಾವಿಬ್ಬರು, ನಾನು ನನ್ನ ಹಸ್ಬೆಂಡ್ ಇಬ್ಬರು ಹಿಂದೆ ಕೂತಿದ್ದೀವಿ. ಅವನು ಕೇಳಿದಾಗ ಅವನು ನಾನು ನೋಡಿಲ್ಲಪ್ಪ, ನಾನು ಅದೇ ಜಾಗದಲ್ಲಿ ಓಡಾಡಿದ್ದೀನಲ್ಲ, ನಾನು ನೋಡೇ ಇಲ್ಲ ಅಂತ ಅಂದ. ಎಷ್ಟೋ ಜನ ಅದೇ ಜಾಗದಲ್ಲಿ ಓಡಾಡಿದ್ರು ಅದು ಗೊತ್ತಿರೋದಿಲ್ಲ. ಯಾಕಂದರೆ ಅಲ್ಲಿ ಅದಿರೋದೇ ಅಷ್ಟು ಚಿಕ್ಕದಾಗಿ ಅಂಗಡಿ ಥರ ಕಾಣಿಸುತ್ತೆ, ಯಾರೂ ಎಕ್ಸ್ಪೆಕ್ಟೇ ಮಾಡಿರಲ್ಲ. ಬಟ್ ಒಳಗಡೆ ಮಾತ್ರ ತುಂಬ ಸ್ಪೇಷಸ್ ಆಗಿದೆ. ಅಷ್ಟು ಸ್ಪೇಷಸ್ ಇದ್ದರೂ ಕೂಡ ಸಂಡೇ ಬಂತು ಅಂದರೆ ಅಲ್ಲಿ ಒಂಚೂರು ಕೂಡ ಕಾಲಿಡೋಕ್ಕೆ ಜಾಗ ಇರಲ್ಲ, ಆ ಥರ ಇರುತ್ತೆ ಅಲ್ಲಿ. ಅಷ್ಟು ಜನ ಇರ್ತಾರೆ. ಬಟ್ ನನಗೆ ಸ್ಟಾರ್ಟಿಂಗ್ ಡೇ ಹೋದಾಗ ಹಬ್ಬ ಏನಪ್ಪ ಇಷ್ಟು ಜನನ, ಅಷ್ಟು ಫೇಮಸ್ ಆಯಿತು ಫುಡ್ಡು ಅಂತ ಅಂದ್ಕೊಂಡಿದ್ದಂತೂ ಸತ್ಯ. ಬಟ್ ನಾನು ಅಲ್ಲಿ ಹೋಗಿ ಎಲ್ಲ ಟೇಸ್ಟ್ ಮಾಡಿದ್ದು ಎಲ್ಲ ಹೇಗಿತ್ತು ಏನು ಅಂತೆಲ್ಲ ನಾನು ನಿಮ್ಗೆ ಹೇಳ್ತೀನಿ. ಈಗ ನಾವು ಆನ್ ದ ವೇ ರೋಡಲ್ಲಿ ಹೋಗ್ಬೇಕಾದ್ರೆ ನಾನು ನಿಮಗೆ ನಿಯರ್ ಬೈ ಯಾರಾದರೂ ಇದ್ದರೆ ಗೊತ್ತಾಗಲಿ ಅಂತಂದ್ಬಿಟ್ಟು ಅಲ್ಲಿ ಏನೇನು ಮೇನ್ ಇದೆಯಾ ಅಲ್ಲಿಂದ ಅದನ್ನು ಮಾತ್ರ ಕ್ಯಾಪ್ಚರ್ ಮಾಡಿದ್ದೀನಿ ನಾನು. ಇದು ಬಂದು ತಣಿಸಂದ್ರ ಹತ್ರ ಇರೋದು. ಆ್ಯಕ್ಚುಲಿ ಇದು ತಣಿಸಂದ್ರ ಹತ್ರ ಇರೋರಿಗೆ ನಿಯರ್ ಬೈ ಎಲ್ಲರಿಗೂ ಈಸಿ ಆಗುತ್ತೆ ಅಂತ ಅಂದ್ಕೊತಿದ್ದೀನಿ. ಸಾರಿ, ಮತ್ತೆ ನನ್ನ ಮಗ ಬಂದು ಡಿಸ್ಟರ್ಬ್ ಮಾಡಿದ ರೆಕಾರ್ಡ್ ಮಾಡಬೇಕಾದ್ರೆ ವಾಯ್ಸ್ನ. ಈಗ ಇಲ್ಲಿಂದ ನಿಯರ್ ಬೈ ಎಷ್ಟೊಂದು ಜನಕ್ಕೆ ಹತ್ರ ಇರುತ್ತೆ. ಇದು ಆಲ್ಮೋಸ್ಟ್ ಬೆಂಗಳೂರಿಯನ್ಸ್ಗೆಲ್ಲ ಹತ್ರನೇ ಅಂದ್ಕೊಳ್ತೀನಿ ನಾನು. ಒಂದು ಸರಿ ಗೂಗಲ್ ಮಾಡಿ ನೋಡಿ, ನಾನು ಬೇಕಾಗಿದ್ದರೆ ಲೊಕೇಶನ್ನ ನಿಮಗೆ ಡಿಸ್ಕ್ರಿಪ್ಷನ್ಸ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈಗ ನಾವು ಅಲ್ಲಿಗೆ ಹೊರಡ್ತಾ ಇದ್ದೀವಿ. ನನ್ನ ಮಕ್ಕಳು ಇನ್ನು ಮುಂದೆ ಕೂತ್ಕೊಂಡ್ರೆ ತುಂಬ ತೀಟೆ ಅಂದರೆ ತೀಟೆ ಇಬ್ಬರೂ. ನಾನು ಅವ್ರು ತೀಟೆ ಮಾಡೋದೆಲ್ಲ ಕ್ಯಾಪ್ಚರ್ ಮಾಡಿಲ್ಲ. ನಾನೀಗ ಇಲ್ಲಿಂದ ರೈಟ್ ತೊಗೊಂಡು ಹೋಗ್ತಾಯಿದ್ದೀವಿ. ಇದು ಎಲ್ಲಿ ಹೇಗೆ ಹೋಗಬೇಕು, ಹೇಗೆ ಬರುತ್ತೆ, ಎಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ. ಮತ್ತು ಹೀಗೆ ಯಾರೋ ಹೇಳಿದರು ಅಂತ ನಾವು ಹೋದಾಗ ನನಗೆ ಅಲ್ಲಿ ಜನ ನೋಡೋದಾಗ ಶಾಕ್ ಆಗಿದ್ದಂತೂ ನಿಜ. ಏನಿದೆ ಇಲ್ಲಿ ಅಷ್ಟು ಟೇಸ್ಟ್ ಇದೆಯಾ, ಇಷ್ಟು ಜನ, ಇಷ್ಟು ರಶ್ಶು ಅಂತ ಅನ್ನಿಸ್ತು ನನಗೆ. ಆಮೇಲೆ ತಿಂದಮೇಲೆ ಅನ್ನಿಸ್ತು ಏನು ಅಂತ ಹೇಳ್ತೀನಿ ಮುಂದೆ ನಾನು. ಬಟ್ ದಯವಿಟ್ಟು ನಂಗೆ ಸಪೋರ್ಟ್ ಮಾಡಿ. ನಂದೇನಾದರೂ ವೀಡಿಯೋ ಮಾಡೋದ್ರಲ್ಲಿ ತಪ್ಪಾಗಿದ್ದರೆ ಮತ್ತು ಮಾತಾಡೋದ್ರಲ್ಲಿ ತಪ್ಪಿದ್ರೆ ಮತ್ತು ಕ್ಯಾಮ್ರಾ ನನಗೆ ಹೆಂಗೆ ಹಿಡಿಬೇಕು ಫೋನ್ ಅಂತ ನಂಗೆ ದೇವರಣೆಗೂ ಗೊತ್ತಿಲ್ಲ. ನಾನು ಇಟ್ಕೊಂಡೆ ನನಗೆ ಅಲ್ಲಿ ಎಲ್ಲ ವೀಡಿಯೋ ತೆಗೆಯೋದಕ್ಕೆ ಒಂದು ಕಾರಲ್ಲೇನೋ ತೆಗೆದ್ಬಿಟ್ಟೆ ನಾನು. ಬಟ್ ಹೇಗೆ ಕ್ಯಾಮ್ರಾ ಇಟ್ಕೋಬೇಕು ಅಂತ ಗೊತ್ತಿಲ್ದಿರ. ಬಟ್ ನನ್ನ ತಮ್ಮ ಇಟ್ಕೊಂಡು ನೀವು ಮನೆಯಿಂದನೇ ಮಾಡಬೇಕಿತ್ತು ಅಂತ ನೆಕ್ಸ್ಟ್ ಟೈಮ್ ನೋಡ್ತೀನಿ. ನನ್ನ ಹಸ್ಬೆಂಡ್ಗೆ ಇದೆಲ್ಲ ಇಷ್ಟ ಆಗೋದಿಲ್ಲ. ಬಟ್ ಅಲ್ಲೂ ನಾನು ವೀಡಿಯೋ ತೆಗಿತಿದ್ರೆ ಮುಖ ನೋಡ್ತಾಯಿದ್ರು. ಇರಲಿ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೆ. ನನ್ನ ಮಗ ಹೇಳ್ತಿದ್ದ ಫೋನ್ ಹೆಂಗೆ ತಿರುಗಿಸು ಅಂತ ಅಂದ್ಬಿಟ್ಟು, ಇಲ್ಲಾಂದರೆ ಚೆನ್ನಾಗಿ ಕಾಣಿಸಲ್ಲ ಅಂತ ಏನೋ ಒಂದೊಂದು ತಿರುಗಿಸ್ಬಿಟ್ಟು ಮಾಡ್ಕೊಂಡು ಬಂದಿದ್ದೀನಿ ವೀಡಿಯೋ. ನೆಕ್ಸ್ಟ್ ಟೈಮ್ ದಯವಿಟ್ಟು ಹೇಳಿ ನನಗೆ ಯಾವ ಥರ ಏನು ಅಂತ ಅಂದ್ಬಿಟ್ಟು ನಾನು ಅದನ್ನು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ನಿಮ್ಮ ಸಪೋರ್ಟ್ ನಂಗೆ ತುಂಬ ಇಂಪಾರ್ಟೆಂಟ್ ಇದೆ. ನನ್ನನ್ನು ಸಪೋರ್ಟ್ ಮಾಡಿ, ನನ್ನನ್ನು ಬೆಳೆಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವಾಗ ನಿಯರ್ ಬೈ ಅಲ್ಲೇ ಇದ್ದೀವಿ. ಇಲ್ಲಿಂದ ಲೆಫ್ಟ್ ತೊಗೊಂಡ್ರೆ, ಸ್ಲೈಟ್ ಲೆಫ್ಟ್ ತೊಗೊಂಡ್ರೆ ಅಲ್ಲಿಗೆ ಆ ಲೊಕೇಶನ್ ಹತ್ರನೇ ಹೋಗ್ತೀವಿ. ಆ ಲೊಕೇಶನ್ ಹತ್ರ ಒಂದು ಪೆಟ್ರೋಲ್ ಬಂಪ್ ಇದೆ. ಪೆಟ್ರೋಲ್ ಬಂಪು ಇದೆ, ಅದ್ರ ಪಕ್ಕದಲ್ಲೇ ಇರೋದು. ಅಲ್ಲಿ ಒಂದು ಗಸಗಸೆ ಮರದಿಂದ ಅದು ಸ್ವಲ್ಪ ಹೈಡ್ ಆಗಿಬಿಟ್ಟಿದೆ ಆ ಹೋಟೆಲು.
ಬಟ್ ಆದರೆ ಫೇಮಸ್ ಅಂತೂ ಇದೆ ಅದು ಅಷ್ಟು ಫೇಮಸ್ ಇದೆ. ಜನ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಫೇಮಸ್ ಇದೆ ಅಂತ. ಆಲ್ಮೋಸ್ಟ್ ಎಷ್ಟೊಂದು ಜನ ಈ ಮಲ್ಲಿಕಾ ವಿಡಿಯೋ ಬಗ್ಗೆ ಹಾಕಿರ್ತಾರೆ ಅಂದ್ಕೊಳ್ತೀನಿ ನಾನು. ಬಟ್ ನಾನಂತೂ ಯೂಟ್ಯೂಬಲ್ಲಿ ಸರ್ಚ್ ಮಾಡಿಲ್ಲ. ಬಟ್ ಗೂಗಲಲ್ಲಿ ಸರ್ಚ್ ಮಾಡಿದ್ವಿ, 4.3 ಇತ್ತು. ಆದರೂ ಅಲ್ಲಿರೋ ಜನ ನೋಡ್ಬಿಟ್ಟು ಯಾಕಪ್ಪ 4.3 ಇದ್ದಾರೆ, 5/5 ಇರಬೇಕಲ್ಲ ಅಂತ ಅಂದ್ಕೊಂಡಿದ್ದು ಉಂಟು. ಸಂಡೇ ಹೊತ್ತಂದರೆ ಗನ್ಮ್ಯಾನ್ಗಳೆಲ್ಲ ಇರ್ತಾರೆ, ಬಟ್ ಈ ಸತಿ ಗಿನ್ಮ್ಯಾನ್ ಯಾರೂ ಇರಲಿಲ್ಲ ಅಲ್ಲಿ. ಇವರೆಲ್ಲ ಬಂದು ಇಲ್ಲಿ ಕೂಟ ಹಾಕೊಂಡು ನಿಂತ್ಕೊಂಡಿದ್ದಾರಲ್ಲ, ಅವರೆಲ್ಲ ಬಂದು ಅಲ್ಲಿ ಜನಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಮತ್ತು ಎಲ್ಲಿ ಪಾರ್ಕಿಂಗ್ ಇದೆ ಅಂತ ಹೇಳಿ ಕಳಿಸ್ತಾರೆ. ಇದೆ ನೋಡಿ ಆ ಜಾಗ. ಈ ಜಾಗದಲ್ಲಿ ಅವರು ನಿಂತ್ಕೊಂಡು ಎಲ್ಲ ಹೇಳ್ತಾ ಇರ್ತಾರೆ. ಆ್ಯಕ್ಚುಲಿ ಒಂದು ಬಿರಿಯಾನಿ ತೊಗೊಂಡ್ರೆ 3 ಜನ ಸಫಿಷಿಯೆಂಟಾಗಿ ತಿನ್ಬೋದಲ್ಲಿ, ಅದಂತೂ ಪಕ್ಕ. ಅಷ್ಟು ಕ್ವಾಂಟಿಟಿ ಇರುತ್ತೆ, ವರ್ತಿದೆ ರೇಟು ಅಂತ ಅನ್ನಿಸ್ತು. ಬೇರೆ ಟೈಮಲ್ಲಿ ಬಂದಾಗ ನಮಗೆ ಅಲ್ಲಿ ಪಾರ್ಕಿಂಗ್ ಸಿಗೋದು ಸ್ವಲ್ಪ ಕಷ್ಟನೇ ಇನ್ಸೈಡು. ಬೇರೆ ಅಲ್ಲಿ ಆಪೋಸಿಟಲ್ಲಿ ಪಾರ್ಕಿಂಗ್ ಮಾಡಿಸ್ತಾರೆ. ನಾನು 2 ಸತಿ ಹೋಗಿದ್ದಾಗ ಹಂಗೆ ಪಾರ್ಕಿಂಗ್ ಮಾಡಿಸಿದ್ರು. ಬಟ್ ಈ ಸಂಡೇ ಏನಪ್ಪ ಅಂತಂದರೆ ನಮ್ಗೆ ಇನ್ಸೈಡೇ ಪಾರ್ಕಿಂಗ್ ಸಿಕ್ತು. ನಂಗೆ ಅದೊಂದು ಶಾಕ್ ಆಯಿತು. ಫಸ್ಟು ಪಾರ್ಕಿಂಗ್ ಸಿಕ್ಕಿದಾಗಲೇ ನಂಗೆ ಶಾಕ್ ಆಯಿತು, ಏನು ಜನ ಇಲ್ವಾ ಇವತ್ತು ಅಂತ ಅನ್ನೋ ಥರ ಶಾಕ್ ಆಯಿತು. ಪಾರ್ಕಿಂಗ್ ಕೊಡ್ತಿದ್ದಾರಲ್ಲ ಅಂತ ಆಯಿತು. ನಾವಿಲ್ಲಿ ಮಿಡಿಲಲ್ಲಿ ಇಲ್ಲೇ ಇಳ್ಕೊಂಡ್ವಿ, ಇಲ್ಲಿಂದ ಎಂಟ್ರಿ ಇದೆ ಅಂತ ಅಂದ್ಬಿಟ್ಟು ನನ್ನ ತಮ್ಮ ಹೋಗಿ ಪಾರ್ಕಿಂಗ್ ಮಾಡ್ಕೊಂಡು ಬರೋದಕ್ಕೆ ಹೋದ. ನಾವು ಒಳಗಡೆ ಹೋದಾಗ ಏನಪ್ಪ ಅಂತಂದರೆ ಸ್ಯಾರಿ ಸೇಲ್ ಹಾಕಿದ್ರು. ಸ್ಯಾರಿ ನೋಡೋಣ ಅಂತ ಹೋದೆ ನಾನು. ನನಗೆ ಈ ಸ್ಯಾರಿ ಬಗ್ಗೆ ಐಡಿಯಾನೂ ಇಲ್ಲ. ನಂಗೆ ಅದೇನೋ ಸ್ಯಾರಿ ಅಷ್ಟೇನೋ ಇಷ್ಟ ಅನಿಸಿಲ್ಲ ನನಗೆ. ಕೆಲವ್ರಿಗೆ ಈ ಥರ ಸ್ಯಾರೀಸ್ ಇಷ್ಟ ಆಗುತ್ತೆ, ಗರ್ಲ್ಸ್ ಕಾಲೇಜ್ ಹುಡುಗಿರಿಗೆ ಇಷ್ಟ ಆಗ್ಬೋದು, ಇಲ್ಲ ಕೆಲವರು ಫ್ಯಾಮಿಲಿ ಅವರು ತೊಗೊಳ್ತಾರೆ. ಬಟ್ ನನಗೇನೋ ಪರ್ಸ್ನಲಿ ಇಷ್ಟ ಆಗಿಲ್ಲ. ನೋಡಿ ಹಿಂಗೆ ಹೋಗ್ತಿದ್ದಂಗೆ ಈ ಸತಿ ಏನೋ ಈ ಕಡೆ ಹೊಸ್ದಾಗಿ ಟೆಂಟು ಅದೆಲ್ಲ ಥರ ಹಾಕಿದ್ರು. ಲಾಸ್ಟ್ ಟೈಮ್ ಹೋದಾಗಲ್ಲ ಅಲ್ಲೆಲ್ಲ 2 ವೀಲರ್ ಪಾರ್ಕಿಂಗ್ ಇಟ್ಟಿದ್ರು. ಒಳಗಡೆನೇ ಲೈಮ್ ಸೋಡಾ, ಜ್ಯೂಸು, ಕೇಕು, ಐಸ್ ಕ್ರೀಮು ಎಲ್ಲ ಸಿಗುತ್ತೆ. ಇವತ್ತು ನನ್ನ ಮಗ ಮುಂದೆ ಹೋಗ್ತಿದ್ದಾನೆ. ಅವನು ಏನಕ್ಕೆ ಮುಂದೆ ಹೋಗ್ತಿದ್ದಾನೆ ಅಂದರೆ ಜಾಗ ಹುಡ್ಕೋದಕ್ಕೆ. ನಾವು 2 ಸತಿ ಹೋಗಿದ್ದಾಗ ಎಷ್ಟೊತ್ತು ನಿಂತ್ಕೊಂಡು ಆಮೇಲೆ ಒಬ್ರು ತಿನ್ನೋವರೆಗೂ ಕಾಯ್ಕೊಂಡಿದ್ದು, ಆಮೇಲೆ ನಾವು ಹೋಗಿ ಅವರು ಹೋದ್ಮೇಲೆ ನಾವು ಕೂತ್ಕೊಂಡು ಊಟ ಮಾಡಿದ್ವಿ. ಆದರೆ ಈ ಸತಿ ಅಷ್ಟೇನು ಕ್ರೌಡ್ ಇರಲಿಲ್ಲ, ಜಾಗ ಇತ್ತು. ಆ ಕಡೆ ಫ್ರಂಟ್ ತೋರಿಸಿದ್ನಲ್ಲ ನಾನು, ಆ ಕಡೆ ತುಂಬ ಜಾಗ ಇತ್ತು. ಬಟ್ ಏನಂದರೆ ಮಕ್ಕಳನ್ನ ಇಟ್ಕೊಂಡು ಕಂಫರ್ಟಬಲ್ ಇರಲ್ಲ ಅಲ್ಲಿ ತಿನ್ನೋದಕ್ಕೆ ಅಂತ ಸೋಫಾ ಟೈಪ್ ಇರೋದು ನಾವು ನೋಡ್ಕೊತಿದ್ವಿ. ನಾನು ನನ್ನ ಮಕ್ಕಳು ಎಲ್ಲ ವಿಡಿಯೋ ಮಾಡಿಕೊಂಡೇ ಜಾಗ ಹುಡುಕ್ತಿದ್ವಿ. ಬಟ್ ನನ್ನ ದೊಡ್ಡ ಮಗಂಗೆ ಒಂದು ಕಾರ್ನರಲ್ಲಿ ಒಂದು ಸಿಕ್ತು ಜಾಗ. ಬಟ್ ಅವರಪ್ಪ ಅಂತಿದ್ರು ಅಷ್ಟು ಕಾರ್ನರಲ್ಲ ಬೇಡ ಅಂತ ಅಂತಿದ್ರು. ಆಮೇಲೆ ಸರಿ ಈಗ ಯಾವುದೋ ಒಂದು ಇದೆಯಲ್ಲ ಬಿಡು ಅಂತ ಅಂದ್ಬಿಟ್ಟು ಅಲ್ಲೇ ನಾವು ಕೂತ್ಕೊಳ್ಳೋದಕ್ಕೆ ಹೋದ್ವಿ. ಸರಿ ನನ್ನ ದೊಡ್ಡ ಮಗನ ಅಲ್ಲಿ ಕೂರಿಸ್ಬಿಟ್ಟು ನಾವು ಇವಾಗ ಬಿಲ್ಲಿಂಗ್ ಮಾಡ್ಸೋಣ ಅಂತ ಹೋಗ್ತಾಯಿದ್ದೀವಿ. ಇಲ್ಲಿ ನೋಡಿ, ಈ ಕಡೆ ಐಸ್ ಕ್ರೀಮ್ ಪಾರ್ಲರ್ ಕೂಡ ಇದೆ, ಅವ್ರದ್ದೇ ಅದೆಲ್ಲ. ಈ ಕಡೆ ಬಂದು ಇಲ್ಲಿ ನೋಡಿ ತೋರಿಸ್ತಿದ್ದೀನಲ್ಲ, ಇದೆಲ್ಲ ಲಿವರು, ಮಟನ್ ಊಟ ಅದೆಲ್ಲ ಸಿಗೋ ಜಾಗ. ಅಲ್ಲಿ ಬಂದು ಆ ಕಡೆ ನನ್ನ ಹಸ್ಬೆಂಡ್ ಹೋಗ್ತಿದ್ದಾರೆ ನೋಡಿ, ಅಲ್ಲಿ ಬಂದು ಬಿರಿಯಾನಿಗೆ ಏನೇ ತೊಗೊಂಡ್ರೂ ಬಿಲ್ ಮಾಡಿಸ್ಕೊಳ್ಳೋ ಜಾಗ ಅಲ್ಲಿ. ಬಟ್ ಏನು ಗೊತ್ತಾ, ಇಲ್ಲಿ ಕಾರ್ಡ್ ಆಪ್ಷನ್ ಇಲ್ಲ. ಮೇನು ಕ್ಯಾಶ್ ಅಥವಾ ಗೂಗಲ್ ಪೇ ಎರಡೇ ಆಪ್ಷನ್ ಇರೋದು. ಕಾರ್ಡ್ಗೆ ಇಡಲ್ಲ, ಆಕ್ಸೆಪ್ಟ್ ಮಾಡಲ್ಲ. ನೆಕ್ಸ್ಟ್ ಟೈಮ್ ಯಾರೇ ಹೋದ್ರೂ ಗೂಗಲ್ ಪೇ ಅಥವಾ ಕ್ಯಾಶ್ ಎರಡು ತೊಗೊಂಡೋಗಿ. ಇವಾಗ ಬಿಲ್ಲಿಂಗ್ ಆಯಿತು. ನಾನು ಮಾತ್ರ ಬಿರಿಯಾನಿ ಕಡೆಗೆ ಹೋಗ್ತಾಯಿದ್ದೀನಿ. ಯಾಕಂದರೆ ವಿಡಿಯೋ ಮಾಡ್ಕೊಂಡು ಹಂಗೆ ಬಿರಿಯಾನಿ ಕಡೆಗೆ ಬಂದೆ, ನಿಮಗೂ ತೋರಿಸೋಣ ಅಂತ. ಪಾರ್ಸಲ್ಗೆ ಒಂದು ಕಡೆ ಹಾಕ್ತಾಯಿರ್ತಾರೆ, ಒಂದು ಕಡೆ ಕೊಡೋರು ಇರ್ತಾರೆ. ಆಯಿತು, ಪಾರ್ಸಲು ನಂದು ಬಿರಿಯಾನಿ 2 ತೊಗೊಂಡಿದ್ವಿ, 2 ತೊಗೊಂಡು ಬಂದ್ವಿ. ಈಗ ನನ್ನ ತಮ್ಮ ಒಂದು ಇಸ್ಕೊಂಡ, ನಾನೊಂದು ಎತ್ಕೊಂಡೆ. ಈಗ ನನ್ನ ಹಸ್ಬೆಂಡ್ ಆ ಕಡೆ ಇದು ತೊಗೊಂಡು ಬರೋದಕ್ಕೆ ಅಂತ ಹೋಗ್ತಿದ್ದಾರೆ. ಅದೇನದು ಲಿವರು ಮತ್ತು ಕಬಾಬ್ ತೊಗೊಳೋದಕ್ಕೆ ಹೋಗ್ತಿದ್ದಾರೆ. ಅಲ್ಲೇ ಕರ್ಡು ಮತ್ತು ಒಂದು ಜಾಗದಲ್ಲಿ ಏನದು ಈರುಳ್ಳಿ ಅದು ಮತ್ತು ಅದೇನದು ಕುಕುಂಬರ್ ಎಲ್ಲ ಇಟ್ಟಿರ್ತಾರೆ. ಈಗ ನೋಡಿ ನಾನು ಇವಾಗ ತೊಗೊಂಡು ಬಂದು ಇಟ್ಟಿದ ತಕ್ಷಣ ನನ್ನ ಮಗ ಟೇಸ್ಟ್ ಮಾಡ್ತಾಯಿದ್ದಾನೆ, ಚೆನ್ನಾಗಿದೆ ಅಂತಂದ. ಈಗ ನಿಮ್ಮ ವಿಡಿಯೋ ಮಟನೆಲ್ಲ ಚೆನ್ನಾಗಿ ಬಿದ್ದಿದೆ, ಓಕೆ ಅಂದರೆ ಫುಡ್ಡೆಲ್ಲ ಓಕೆ. ಬಟ್ ನನಗೆ ಬೇರೆ ಪರ್ಸ್ನಲಾಗಿ ಬಿರಿಯಾನಿ ಬಿಟ್ಟರೆ ಇನ್ಯಾವುದು ಇಷ್ಟ ಆಗಿಲ್ಲ. ನನಗೆ ಲಿವರ್ ಫ್ರೈ ಓಕೆ, ಬಿಟ್ಟರೆ ಯಾವುದು ಇಷ್ಟ ಆಗಿಲ್ಲ. ನಾವೆಲ್ಲ ಅದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನನ್ನ ಮಗ ತಿಂತಾಯಿದ್ದಾನೆ ನೋಡಿ, ಮಟನ್ ಸಾಫ್ಟಾಗಿ ಬಂದಿದೆ. ನನ್ನ ಸಣ್ಣ ಮಗಂಗೆ ತಿನ್ನಿಸ್ಬಿಟ್ಟು ಅವನೇ ಕೇಳಿದ್ರೆ ಬಿರಿಯಾನಿ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ. ಅವ್ನು ತಿಂದಿದ್ದು ಬಿರೆ ಕಬಾಬ್ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನೂ ತಿಂದಿಲ್ಲ ಅವನು. ನನ್ನ ದೊಡ್ಡ ಮಗ ಅಂತೂ ಬಿರಿಯಾನಿ ಯಾವಾಗೂ ಫೇವ್ರೇಟು, ಅವನು ತಿಂತಿರ್ತಾನೆ.
ಮತ್ತು ಮುದ್ದೆ ಊಟ ಅದೆಲ್ಲ ನನಗೇನು ಪರ್ಸ್ನಲಿ ಇಷ್ಟ ಆಗಿಲ್ಲ. ಯಾಕಂದರೆ ಚಾಪ್ಸ್ ಎಲ್ಲ ಬಂದು ನಾರ್ಮಲ್ ಮಟನ್ ಸಾರು ಥರ ಇತ್ತು, ಚಾಪ್ಸ್ ಥರ ಟೇಸ್ಟೇ ಇರಲಿಲ್ಲ. ಹಾಗಾಗಿ ನನಗೆ ಅದೇನು ಅಷ್ಟು ಇಷ್ಟ ಅನಿಸಿಲ್ಲ, ನನಗೆ ಅದೇನು ವರ್ತು ಅನಿಸಿಲ್ಲ. ಬಟ್ ಬಿರಿಯಾನಿ ಓಕೆ, ಕಬಾಬ್ ಓಕೆ, ಲಿವರ್ ಫ್ರೈ ನನಗೆ ಅಷ್ಟೇ ಇಷ್ಟ ಆಗಿದ್ದು. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಬಿಡಿ. ಥ್ಯಾಂಕ್ ಯು.